ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶಿವ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ತುಂಬಾ ಸುಲಭ ಮತ್ತು ಇದರಿಂದ ಆಗೋ ಲಾಭಗಳು ತುಂಬಾ ಜಾಸ್ತಿ. ಇದರಿಂದ ಸೊಂಟ ನೋವು, ಮೊಳಕಾಲು ನೋವು ಕಡಿಮೆ ಆಗುತ್ತದೆ, ಕೂದಲು ಉದುರುವಿಕೆ ಕಡಿಮೆ ಆಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಕೊಲೆಸ್ಟ್ರಾಲ್, BP, ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತದೆ. ಬನ್ನಿ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ಪಿಸ್ತಾ, ಸ್ವಲ್ಪ ವಾಲ್ನಟ್ಸ್ ಮತ್ತು ಅರ್ಧ ಒಣಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಚಾಕುವಿನ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮಷೀನಿಗೆ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಈ ಮಷಿನ್ ಎಲ್ಲ ಕಡೆ ಸಿಗುತ್ತೆ, ಅಂಗಡಿಗಳಲ್ಲಿ ಇಲ್ಲ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದರಿಂದ ಕಟ್ ಮಾಡೋದು ಒಂದು ಸ್ವಲ್ಪ ಸುಲಭ ಆಗುತ್ತೆ. ಈ ಡ್ರೈ ಫ್ರೂಟ್ಸ್ ಲಡ್ಡು ದಿನ ಒಂದೊಂದು ತಿನ್ನುವುದರಿಂದ ನಿಮ್ಮ ಕಣ್ಣು ದೃಷ್ಟಿ ಸುಧಾರಿಸುತ್ತದೆ ಮತ್ತು ಮೆದುಳನ್ನು ಚುರುಕಾಗಿರಿಸುತ್ತದೆ. ಬೆಳೆಯೋ ಮಕ್ಕಳಿಗಂತೂ ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಸಿರೋ ಥರ ಇರುತ್ತೆ. ಒಂದು ದಿನಕ್ಕೊಂದು ಲಡ್ಡು ತಿಂದು ಒಂದು ಸ್ವಲ್ಪ ಹಾಲು ಕುಡಿದ್ರೆ ಸಾಕು, ಅವರಿಗೆ ತಿಂಡಿ ಗಿಂಡಿ ಏನೂ ಬೇಕಾಗಿರಲ್ಲ. ಮತ್ತು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತಿಂಡಿ ಊಟ ಎಲ್ಲ ಮಾಡಿಕೊಂಡ್ರೆ ಮುಗ್ದೋಯ್ತು. ಮತ್ತು ಇದಕ್ಕೆ ಖರ್ಜೂರವನ್ನು ತೊಗೋತಾ ಇದ್ದೀನಿ. ಖರ್ಜೂರವನ್ನು ಬೀಜ ತೆಗೆದು ಮಿಕ್ಸಿಲಿ ಒಂದು 2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ಇವಾಗ ಬಾಣಲೆಯಲ್ಲಿ ಒಂದು 3-4 ಸ್ಪೂನ್ ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಗಸಗಸೆಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬ್ಲೂಬೆರಿ, ಚೆರಿ, ಒಣ ದ್ರಾಕ್ಷಿ, ಒಂದು ಸ್ವಲ್ಪ ಸೀಡ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು. ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಮತ್ತು ಇದೇ ಬಾಣಲಿಗೆ ಒಂದು 2-3 ಸ್ಪೂನ್ ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ವಲ್ಲ ಖರ್ಜೂರ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 4-5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ ಸಕ್ಕರೆ, ಬೆಲ್ಲ ಏನೂ ಬೇಕಾಗಿಲ್ಲ. ಮತ್ತು ಉಂಡೆ ಕಟ್ಟೋಕ್ಕಂತೂ ಪಾಕನೂ ಮಾಡೋ ಅವಶ್ಯಕತೆ ಇಲ್ಲ. ಈ ಖರ್ಜೂರನೇ ಅಂಟಂಟಾಗಿರುತ್ತಲ್ಲ, ಇದರಿಂದನೇ ನಾವು ಉಂಡೆ ಕಟ್ಕೋಬೋದು ಆರಾಮಾಗಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನುವುದರಿಂದ ದೇಹದ ನಿಶಕ್ತಿ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ ಮತ್ತು ಹೃದಯ ಆರೋಗ್ಯಕರ ಅಂಶಗಳನ್ನು ಕೊಡುಗೆಯಾಗಿ ನೀಡುತ್ತದೆ. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೊಳ್ಳಿ, ಆರಿದ್ಮೇಲೆ ಕರೆಕ್ಟಾಗಿ ಉಂಡೆ ಕಟ್ಟೋಕೆ ಬರಲ್ಲ. ಲಡ್ಡು ಎಲ್ಲ ಮಾಡೋದಾದ್ಮೇಲೆ ಸುಮ್ಮನೆ ಮಕ್ಕಳಿಗೂ ನಮಗೂ ಟೈಮ್ ಪಾಸ್ ಆಗಲಿ ಅಂತ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶಿವ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.